ನನಗೆ ನಿಧಿ ಅಂದರೆ ತುಂಬ ಇಷ್ಟ. ಆದರೆ ನನ್ನ ಹೆತ್ತು ಹೊತ್ತು ಸಾಕಿರೋ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಮುಖ್ಯ. ನಿಧಿನ ಮದುವೆ ಆಗೋಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮಂಗೆ ಕೆಟ್ಟ ಮಗ ಆಗೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅಪ್ಪ ಅಮ್ಮನ ಇಷ್ಟದ ವಿರುದ್ಧವಾಗಿ ನಾನು ಈ ಮದುವೆ ಆಗೋಕ್ಕಾಗಲ್ಲ. ಈಗಲೂ ನನ್ನ ಮನಸ್ಸಲ್ಲಿ ನಿಧಿನೇ ಇರೋದು. ಆದರೆ ನನ್ನ ಅದೃಷ್ಟ ಚೆನ್ನಾಗಿಲ್ಲ. ನಾನು ನಿಧಿನ ಮದುವೆ ಆಗೋಕ್ಕಾಗಲ್ಲ. ನಿಧಿನ ಮನಸ್ಸಲ್ಲಿ ಇಟ್ಕೊಂಡು ನಾನು ಬೇರೆ ಹುಡುಗಿ ಜೊತೆ ಬಾಳಕ್ಕಾಗಲ್ಲ. ಹಾಗಾಗಿ ನಾನು ಬೇರೆ ಹುಡುಗಿನೂ ಮದುವೆ ಆಗಲ್ಲ. ನಂಗೆ ಮದುವೆನೇ ಬೇಡ. ನೋಡಿ, ಒಂದ್ಸಲ ನೀವು ನನ್ನ ತಂಗಿ ಕಡೆ ನೋಡಿ. ನಿಜವಾಗ್ಲೂ ನಿಮಗೆ ಇವಳು ಈ ಮನೆಗೆ ತಕ್ಕ ಸೊಸೆ ಅನಿಸ್ತಿಲ್ವಾ? ನನ್ನ ತಂಗಿ ನಿಮ್ಮ ಮಗನ ಮನಸ್ಸನ್ನ ಗೆದ್ದಿದ್ದಾಳೆ. ಆದರೆ ನೀವು ಆ ಮನಸ್ಸನ್ನ ನೋಯಿಸ್ಬೇಡಿ. ನನ್ನ ತಂಗಿ ಕೈ ಹಿಡಿದ್ರೆ ನಿಮ್ಮ ಮಗ ನಿಜವಾಗ್ಲೂ ಸಂತೋಷವಾಗಿರ್ತಾನೆ. ನಿಮ್ಮ ಮಗ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರು ಎಲ್ಲರೂ ಸಂತೋಷವಾಗಿರ್ತಾರೆ. ನನ್ನ ತಂಗಿ ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ. ದಯವಿಟ್ಟು ನನ್ನ ತಂಗಿನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಿ. ಬೇಡ, ಮೊದಲು ಕೈ ಕೆಳಗಿಳಿಸಿ. ನನ್ನ ಜೀವನಕ್ಕೋಸ್ಕರ ನೀವುಗಳು ಹೀಗೆ ಬೀದಿಲಿ ನಿಂತ್ಕೊಂಡು ಕೈ ಚಾಚೋದು, ಕೈ ಮುಗಿದು ಬೇಡ್ಕೊಳ್ಳೋದು ನಂಗೊಂದು ಚೂರು ಇಷ್ಟ ಇಲ್ಲ. ಇದನ್ನ ಅವಮಾನ ಅನ್ಕೋಬೇಡ. ನಿನ್ನ ಅಣ್ಣಂದ್ರ ಪ್ರೀತಿ ಅನ್ಕೋ. ನಿನಗೋಸ್ಕರ ಸೋಲೋದ್ರಲ್ಲಿ ಅವರಿಗೆ ಯಾವ ಅಂಜಿಕೆನೂ ಇಲ್ಲ, ಯಾವ ಅವಮಾನನೂ ಇಲ್ಲ. ನಿಧಿ, ಇದು ನಿನ್ನ ಮತ್ತೆ ಸಂಜಯ್ ಭವಿಷ್ಯದ ಪ್ರಶ್ನೆ. ನಾವು ಅವ್ರನ್ನ ಬೇಡ್ಕೊಳ್ಳೋದ್ರಿಂದ ನಿಮ್ಮಿಬ್ರು ಭವಿಷ್ಯ ಚೆನ್ನಾಗಿರುತ್ತೆ ಅಂದ್ರೆ ನಾವು ಅವ್ರ ಕಾಲು ಹಿಡಿದು ಬೇಕಾದ್ರೂ ಕೇಳ್ಕೊತೀವಿ. ದಯವಿಟ್ಟು ಈ ಮದ್ವೆಗೆ ಒಪ್ಕೊಳ್ಳಿ. ನಮ್ಮ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ. ನಮ್ಮಿಂದ ಏನೇ ತಪ್ಪಾದ್ರೂ ನಮ್ಮನ್ನ ಕ್ಷಮಿಸ್ಬಿಡಿ. ದೊಡಮ್ಮ ಯಾಕೆ ಹೀಗೆ ಮಾಡ್ತಿದ್ದೀರಾ? ನಾ ಈ ಮದುವೆ ಆಗ್ಲಿಲ್ಲ ಅಂದ್ರೆ ದುಃಖ ಪಡ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ನಿಮ್ಮನ್ನ ಈ ತರ ನೋಡ್ತಿದ್ರೆ ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ. ನೋಡಿದ್ರಾ, ಇದು ನನ್ನ ಫ್ಯಾಮಿಲಿ. ನನ್ನ ಫ್ಯಾಮಿಲಿನಲ್ಲಿ ಒಬ್ರಿಗೊಬ್ರು ಪ್ರಾಣ ಕೊಡೋದಕ್ಕೂ ತಯಾರಾಗಿರ್ತಾರೆ. ತಂಗಿ ಪ್ರೀತಿನ ಗೆಲ್ಸೋದಕ್ಕೋಸ್ಕರ ತಾವು ಸೋಲೋದಕ್ಕೂ ತಯಾರಾಗಿರೋ ಅಣ್ಣಂದ್ರು. ನನ್ನ ಅಣ್ಣಂದ್ರ ಕೈ ಕೆಳಗಡೆ 1000 ಜನ ಕೆಲಸ ಮಾಡ್ತಾರೆ. ಅವ್ರು ಎಲ್ಲಾರು ಇವ್ರನ್ನ ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಆದ್ರೆ ಇವತ್ತು ನನ್ನ ಅಣ್ಣಂದ್ರು ಅದನ್ನೆಲ್ಲ ಮರ್ತು ನಿಮ್ ಮುಂದೆ ಕೈ ಮುಕ್ಕೊಂಡು ಬೇಡ್ಕೋತಿದ್ದಾರೆ. ನೀವ್ ಎಷ್ಟೇ ಅವಮಾನ ಮಾಡಿದ್ರು ನನ್ ದೊಡ್ಡಪ್ಪ ಮತ್ತೆ ದೊಡ್ಡಮ್ಮ ಮತ್ತೆ ನಿಮ್ ಮನೆ ಬಾಗಿಲು ತನಕ ಬಂದು ಕೇಳ್ಕೊತಾ ಇದ್ದಾರೆ. ಇವ್ರು ನನ್ನ ಹೆತ್ತ ತಂದೆ ತಾಯಿ ಅಲ್ಲ, ಆದ್ರೆ ಹೆತ್ತೋರ್ಗಿಂತ ಹೆಚ್ಚಿಗೆ ಪ್ರೀತಿ ನನ್ ಮೇಲೆ ಇಟ್ಕೊಂಡಿದ್ದಾರೆ.
ದತ್ತ ತಾತನೇ ಆಗಿರ್ಲಿ ಸಿರಿ ಸಂಧ್ಯಾನೇ ಆಗಿರ್ಲಿ ಇವ್ರು ನನಗೆ ರಕ್ತ ಸಂಬಂಧನೇ ಅಲ್ಲ. ಆದ್ರೂ ಅವ್ರ ಸೆಲ್ಫ್ ರೆಸ್ಪೆಕ್ಟ್ ನ ಬದಿಗಿಟ್ಟು ನನಗೋಸ್ಕರ ನಿಮ್ಮ ಮನೆ ಬಾಗಿಲವರೆಗೂ ಬಂದಿದ್ದಾರೆ. ನಿಮ್ಮ ಮಗ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ನಿಮ್ಮ ಮನ್ಸಿಗೆ ನೋವಾಗಬಾರ್ದು ಅಂತ ನನ್ನ ಪ್ರೀತಿನ ಬಿಟ್ಕೊಡ್ತಾ ಇದ್ದಾನೆ. ಆದ್ರೆ ನೀವು ಅವನ ಮನ್ಸಿಗೆ ಎಷ್ಟು ನೋವು ಮಾಡ್ತಿದ್ದೀರಾ. ಈಗ್ಲೂ ನಮ್ಮ ಮನೆಯವ್ರು ಒಂದ್ ಚಿಟ್ಕೆ ಹೊಡೆದ್ರೆ ಸಾಕು, ಇಲ್ಲಿ 100 ಜನ ಬಂದು ನಿಲ್ತಾರೆ. ನಿಮ್ ಸ್ಥಿತಿನೇ ಬದಲಾಯಿಸೋ ಅಂತ ತಾಕತ್ ಅವ್ರಿಗಿದೆ. ಆದ್ರೆ ನಮ್ಮ ಮನೆಯವರು ಅಂಥ ದಾರಿ ಹಿಡಿಲಿಲ್ಲ. ಇಂಥ ಮನೇಲಿ ಹುಟ್ಟಿರೋದಕ್ಕೆ ನನ್ನನ್ನು ನಾನು ತುಂಬಾ ಪುಣ್ಯವಂತೆ ಅಂತ ಅಂದ್ಕೋತೀನಿ. ಇವರೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡಕ್ ರೆಡಿ ಆಗಿರೋ ನನ್ನ ಮನೆಯವ್ರನ್ನ ಅರ್ಥ ಮಾಡ್ಕೊಳ್ದಿರೋ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಂಗೊಂಚೂರು ಇಷ್ಟ ಇಲ್ಲ.